ಸಿಎಮ್ಸ್ ವೆಲ್ಕಮ್ ಟು ಕಂದವಾರ ಕೆರೆ ಹತ್ರ ಹೋಗೋಣ ಬನ್ನಿ. ಇದು ಚಿಕ್ಕಬಳ್ಳಾಪುರದಲ್ಲಿರುವಂತ ಒಂದು ಮೈನ್ ವಾಟರ್ ಸೋರ್ಸ್ ಹೊಂದಿರುವಂತ ಒಂದು ಕೆರೆ. ಚಿಕ್ಕಬಳ್ಳಾಪುರದ ಕಂದವಾರ ಕೆರೆ ತುಂಬಾನೇ ಫೇಮಸ್ಸು. ಹೇ ಸಿಎಮ್ಸ್, ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಒಂದು ನಾಗರಾವ್ದು ಒಂದು ಏನೋ ಇದು ಮಾಡಿದ್ದಾರೆ ದೇವಸ್ಥಾನ ತರ. ಅಲ್ಲಿ ಫೋಟೋಸ್ ತಗೊಳಕ್ಕೆಲ್ಲ ಅವೈಲಬಲ್ ಇತ್ತು. ಬಟ್ ಈಗ ಫೋಟೋಗಳು, ಕ್ಯಾಮ್ರಾಗಳು ಮತ್ತೆ ವಿಡಿಯೋಸ್ ಮಾಡ್ಕೊಳ್ಳೋದು ಇವೆಲ್ಲ ಅಲೋ ಇಲ್ಲ ಅಂತ ಹಾಕಿದ್ದಾರೆ. ಅಲ್ಲಿಂದ ಹೊಡ್ಕೊಂಡು ಹೋಗೋಂಥದ್ದಾದ್ರೂ ಏನೈತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಥರ ಒಂದು ರೂಲ್ಸ್ ಮಾಡಿದ್ದಾರೆ. ಸದ್ಯಕ್ಕೆ ನಿಮ್ಗಂತೂ ವೆಲ್ಕಮ್ ಟು ಈಶಾ. ಚಿಕ್ಕಬಳ್ಳಾಪುರದ ಒಂದಷ್ಟು ಬೆಟ್ಟ ಗುಡ್ಡಗಳ ನಡುವೆ ಒಂದು ಸುಂದರವಾಗಿರುವಂತಹ ಧ್ಯಾನಸ್ಥನಾಗಿ ಕೂತಂತಹ ಆದಿಯೋಗಿ, ಶಿವ, ಈಶ್ವರ, ಮಲ್ಲಿಕಾರ್ಜುನ ಏನಾದರೂ ಕರೀಬೋದು. ಹಲವಾರುಗಳ ಹೆಸರುಗಳಿದ್ದಾವೆ. ಬಟ್ ಇದಕ್ಕೆ ಆದಿಯೋಗಿ ಅಂತ ನಾವು ಕರೀತಿದ್ದಾರೆ. ಈಶಾ ಫೌಂಡೇಶನ್ ಅವರು ಸ್ಥಾಪನೆ ಮಾಡಿರೋಂಥದ್ದು ಶ್ರೀ ಸದ್ಗುರು ಅವರು. ಸಿಎಮ್ಸ್, ಈ ಒಂದು ಧ್ಯಾನಸ್ಥನಾಗಿ ಕುಳಿತಂತ ಈ ಒಂದು ಶಿವನ ಸ್ಟ್ಯಾಚು ಎಲ್ಲ ಕಡೆ ಯಾಕೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅಂತಂದರೆ, ಸುಮಾರು 15,000 ವರ್ಷಗಳ ಹಿಂದೆ ಶಿವ ಈ ಆದಿಯೋಗಿಯ ರೂಪನ ಪಡ್ಕೊಂಡು ಧ್ಯಾನಸ್ಥನಾಗಿ ಕುಳಿತು ಯೋಗನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದ ನಂತರ ತನ್ನ ಶಿಷ್ಯಂದರಾದಂಥ ಸಪ್ತಋಷಿಗಳಿಗೆ ಈ ಯೋಗದ ಮಹತ್ವವನ್ನು ಸುಮಾರು 112 ದಾರಿಗಳಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಜಗತ್ತಿನಲ್ಲಿ ಏನಾದರೂ ಬದಲಾಗಬೇಕು ಅಂತಂದರೆ ಮೊದಲು ನೀನು ಬದಲಾಗಬೇಕು. ಅಂದರೆ ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳೋದ್ರಿಂದ ಜಗತ್ತನ್ನ ಬದಲಾಗ್ಬೋದು. ಆಗ ಮಾತ್ರ ಜಗತ್ತನ್ನ ಬದಲಾಯಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ಉದಾತ್ತವಾದಂಥ ಸಂದೇಶನ ಶಿವ ಕೊಡ್ತಾರೆ, ತನ್ನ ಶಿಷ್ಯಂದರಿಗೆ ಹೇಳ್ತಾರೆ. ಆದ್ದರಿಂದಲೇ ಈ ಒಂದು ಶಿವನ ಸ್ಟ್ಯಾಚ್ಯೂನ ಸುಮಾರು 112 ಅಡಿಗಳ ಎತ್ತರಕ್ಕೆ ನಿರ್ಮಾಣ ಮಾಡಲಾಗಿದೆ. ಶಿವಪುರ್ಗೊಂದು ಟಾಟಾ ಬಾಯ್ ಬಾಯ್ ಹೇಳಿ ಇಲ್ಲಿಂದ ನಮ್ಮ ಜಾಗ ಖಾಲಿ ಮಾಡ್ಕೊಂಡು ಮತ್ತೊಂದು ಚಿಕ್ಕಬಳ್ಳಾಪುರದ ಸುಂದರವಾದಂಥ ಪ್ರದೇಶದ ಕಡೆ ಹೋಗೋಣ. ಸಿಕ್ಕಾಪಟ್ಟೆ ಜನ ಪ್ರತಿಯೊಬ್ಬರು ಫೋಟೋಸ್ ತಗೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಅದು ಹೆಂಗೋ ಹಿಂಗಂತೆ ನಮಸ್ಕಾರ ಮಾಡ್ತಾರೆ ಹಿಂಗೆ ಸೆಂಟ್ರಲ್ಲಿ. ಕೆಲವ್ರು ಹಿಂಗೆ ತಲೆ ಎತ್ತು ನೋಡ್ತಿರ್ತಾರೆ. ಗೊತ್ತಿಲ್ಲ ಸಿಎಮ್ಸ್ ಅವ್ರಿಗೆ ಬರೋ ಅಂಥ ಭಿನ್ನವಾಗಿರುವಂಥ ಫೋಸ್ಗಳೆಲ್ಲ ಕೊಟ್ಟು ಶಿವಪ್ಪನ ಜೊತೆ ಸೆಲ್ಫಿಗಳೆಲ್ಲ ತಗೊಬಿಡ್ತಿದ್ದಾರೆ. ಸದ್ಯಕ್ಕೆ ನಾವು ಟಾಟಾ ಬಾಯ್ ಬಾಯ್ ಹೇಳ್ಕೊಂಡು ಮುಂದೆ ಹೋಗೋಣ. ಓಕೆ.